ವರ್ಲ್ಡ್ ಹೆರಿಟೇಜ್ ಸೈಟ್, ವಿಶ್ವ ಪರಂಪರೆಯ ಸ್ಮಾರಕ, ಪ್ರಪಂಚದಲ್ಲೇ ಪ್ರವಾಸಿ ತಾಣ ಅಂತೇಳಿ ಕರೀತಾರೆ. ಈ ಎಲ್ಲ ಹೆಸರಿಗೆ ಪಾತ್ರ ಆಗಿರೋಂಥ ದೇವಸ್ಥಾನ ಅಂದರೆ ಈ ಒಂದು ವಿಷ್ಣು ದೇವಾಲಯ. ಬಟ್ ಆ್ಯಕ್ಚುಲಿ ಈ ವಿಷ್ಣು ದೇವಸ್ಥಾನಕ್ಕೆ ವಿಠ್ಠಲ ಮತ್ತು ರುಕ್ಮಿಣಿಯ ದೇವಸ್ಥಾನ ಅಂತ ಕರೀತಾರೆ. ವಿಠ್ಠಲ ಅಂದರೆ ವಿಷ್ಣು, ರುಕ್ಮಿಣಿ ಅಂದರೆ ಲಕ್ಷ್ಮಿ. ವಿಠ್ಠಲ ರುಕ್ಮಿಣಿ ಟೆಂಪಲ್ ನೋಡಿ. ಹಾಗಾಗಿ ಇಲ್ಲಿ ಫಸ್ಟು ತುಳಸಿ ಕಟ್ಟೆಯನ್ನು ನೋಡ್ಬೋದು. ಬಟ್ ನೋಡಿ, ವಾಸ್ತುಶಾಸ್ತ್ರದ ಪ್ರಕಾರ ಈ ಟೆಂಪಲಲ್ಲಿ ಮೊದಲು ಪೂರ್ವಾಭಿಮುಖ ದೊಡ್ಡ ಮಹಾದ್ವಾರ. ಈಗ ಪೂರ್ವಕ್ಕೆ ಮನೆಗೆ ದೊಡ್ಡ ಬಾಗಿಲು ಇರ್ಬೇಕಂತಾರೆ. ಈಗ ಒಂದೇ ಅಲ್ಲ, ಅವತ್ತಿನ ಕಾಲಕ್ಕೂ ಅವ್ರು ಫಾಲೋ ಮಾಡಿದ್ದಾರೆ ವಾಸ್ತವ. ನೋಡಿ, ಪೂರ್ವದಲ್ಲಿ ದೊಡ್ಡ ಮುಖದ್ವಾರ. ಆ ಪೂರ್ವದ ರೈಟ್ ಸೈಡಲ್ಲಿ ನೋಡಿ, ಬಲಭಾಗ ಆಗ್ನೇಯ ಭಾಗ ಅಡುಗೆ ಮನೆ, ಪಾಕಶಾಲೆ. ಬಂದಂಥ ದೇವಸ್ಥಾನದ ಭಕ್ತಾದಿಗಳಿಗೆ ಪ್ರಸಾದ ತಯಾರು ಮಾಡ್ಕೊಳ್ತಾರೆ. ಅದ್ರ ಪಕ್ಕದಲ್ಲಿ ಈಗ ನಾವೆಲ್ಲ ಅಡುಗೆ ಮನೆ ಪಕ್ಕದಲ್ಲಿ ಬೆಡ್ರೂಮ್ ಮಾಡ್ತೀವಿ ನೋಡಿ. ಇವು ತಂಗುದಾಣಗಳು, ಬಂದ ಭಕ್ತಾದಿಗಳು ಇರೋಕ್ಕೆ. ಈ ತಂಗುದಾಣಗಳು ಏನದಾವಲ್ಲ, 500 ಅಡಿ ಉದ್ದ ಇದೆ, 300 ಅಡಿ ಅಗಲ ಇದೆ. ಅಷ್ಟು ದೊಡ್ಡ ತಂಗುದಾಣ. ಅಂದರೆ ಈ ದೇವಸ್ಥಾನದ ಹೊರಗಡೆ ಒಂದು ದೊಡ್ಡ ಮಾರ್ಕೆಟ್ ಇದೆ, ಬಜಾರ್. ನೀವೆಲ್ಲ ಬ್ಯಾಟ್ರಿ ವೆಹಿಕಲ್ ಬರಬೇಕಾದ್ರೆ ಆ ಕಡೆ ಈ ಕಡೆ ಕಲ್ಲಿನ ಕಂಬಗಳು ನೋಡಿರ್ತೀವಿ. ಇದಕ್ಕೆ ಮೇಲಿನ ಚಾವಣಿಗಳು ಬಿದ್ದೋಗಿದೆ, ಕಂಬಗಳು ಅಷ್ಟೇ ಉಳ್ಕೊಂಡಿದೆ. ವಿಜಯನಗರ ಕಾಲಕ್ಕೆ ಇದನ್ನು ವಿಠ್ಠಲ್ ಬಜಾರ್ ಅಂತ. ಯಾಕಂದರೆ ಈ ಬಜಾರ್ನಲ್ಲಿ ಅರಬ್ದವರು, ಪರ್ಷಾದವರು, ಗೋವಾದವರು, ಚೈನಾದವರು ಬಂದು ವ್ಯಾಪಾರ ಮಾಡೋದು. ವಿದೇಶಿಗರು ವ್ಯಾಪಾರ ಮಾಡೋದಂಥ ಪ್ಲೇಸ್. ಸ್ವದೇಶಿಗಳಲ್ಲ, ಅವರು ಒಂದು ಸಲ ಇಲ್ಲಿ ಬಂದರು ಅಂದರೆ 8 ರಿಂದ 10 ತಿಂಗಳಾಗುತ್ತೆ. ಅವರು ನೋಡಿ, ವ್ಯಾಪಾರಕ್ಕೆ ಬಂದವರು ಸಾಯಂಕಾಲ ಆದ ತಕ್ಷಣ ಇಲ್ಲಿ ವ್ಯಾಪಾರ ಮಾಡಿದ್ಮೇಲೆ ಅವ್ರು ಇರಲಿಕ್ಕೆ ಜಾಗ ಇದೆ. 10,000 ಜನ ಆ ಮಾರ್ಕೆಟ್ನಲ್ಲಿ ವ್ಯವಹಾರ ಮಾಡ್ತಿದ್ದೀವಿ. ಇಬ್ಬರಲ್ಲ ಸರ್. ಯಾಕಂದರೆ ನೋಡಿ, ಈಗ ಎಡಗಡೆ ಕಾಣೋ, ನೀವು ಹೋಗ್ತಾ ಎಡಗಡೆ ಕಾಣೋ ಮಂಟಪದಿಂದ, ಪಿಲ್ಲರ್ನಿಂದ ಬಲಗಡೆ ಕಾಣೋ ಪಿಲ್ಲರ್ವರೆಗೂ ಮಧ್ಯದಲ್ಲಿ ಬರೋ ರೋಡ್ ಏನಿದೆಯಲ್ಲ, ಅದು 100 ಫೀಟ್ ಇದೆ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ, ಕ್ಯಾಪಿಟಲ್ ಸಿಟಿ ಬೆಂಗಳೂರಿನಲ್ಲಿರೋ ರೋಡು 80 ಫೀಟ್ ರೋಡು. ಲಾಸ್ಟ್ 500 ವರ್ಷದಿಂದ 100 ಅಡಿ ರಸ್ತೆ ಹಾಕಿದ್ರು ಇಲ್ಲಿ. ಅಂದರೆ ಇದರಿಂದ ಗೊತ್ತಾಗೋದು ಹೆಚ್ಚು ಜನಸಂದಣಿ ಇತ್ತು. ಆ 10,000 ಜನ ವ್ಯವಹಾರ ಆದಮೇಲೆ ಸಾಯಂಕಾಲ ಉಳ್ಕೊಳ್ಳಿಕ್ಕೆ ತಂಗುದಾಣ, ಇಷ್ಟು ದೊಡ್ಡ ತಂಗುದಾಣ. ಅವರಿಗೆಲ್ಲ ಅಡುಗೆ ಮಾಡಲಿಕ್ಕೆ ಪಾಕಶಾಲೆ ಸರ್. ಬಟ್ ಈ ದೇವಸ್ಥಾನದ ಒಳಗಡೆ ಕೃಷ್ಣದೇವರಾಯನ ಗುರುಗಳು ವ್ಯಾಸರಾಯರು, ರಾಘವೇಂದ್ರನ 2ನೇ ಅವತಾರ ಅಂತಾರೆ. ಆ ಮಹಾನುಭಾವ ನೋಡಿ, ಆ ಮಂಟಪದಲ್ಲಿ ಕೂತ್ಕೊಂಡು ಒಂದು ಕಾಲದಲ್ಲಿ ಭಜನೆ ಮಾಡಿದ ಜಾಗ, ರಾಜರ ಕಾಲದಲ್ಲಿ. ಆ ಕೃಷ್ಣದೇವರಾಯನ ಗುರುಗಳ ವ್ಯಾಸರಾಯರ ಇನ್ನೊಬ್ಬ ಶಿಷ್ಯ ಇದ್ದ, ನೀವೆಲ್ಲ ಹೆಸರು ಕೇಳಿರ್ತಾರೆ, ಪುರಂದಾಸರು ಅಂತ ನೋಡಿ. ಅವರು ಹುಟ್ಟಿದ್ದು ಪೂನಾದಾಗ, ಪುರಂದರಗಡ. 4,75,000 ಕೀರ್ತನೆಗಳನ್ನು ಬರೆದಿದ್ದಾರೆ ವಿಷ್ಣುವಿನ ಬಗ್ಗೆ. ಅಂಥ ಮಹಾನುಭಾವ ಒಂದು ಕಾಲದಲ್ಲಿ ಕನಕದಾಸರು, ಪುರಂದಾಸರು ಬೇರೆ, ಕನಕದಾಸರು ಬೇರೆ. ಪುರಂದಾಸರು ಅಲ್ಲೇ ಮೊನ್ನೆ ಇತಿಹಾಸ ಈಗ ಚೇಂಜ್ ಆಗಿದೆ. ಹಂಗೆ ಅವರ ಇನ್ನೊಬ್ಬ ಸಮಕಾಲೀನರು ಕನಕದಾಸರು, ಅವರು ಕೂಡ ಇಲ್ಲೇ ನೋಡಿ ಸರ್. ಒಂದು ಕಾಲದಲ್ಲಿ ಇಡೀ ದಾಸ ಸಂತತಿನೇ ಈ ಜಾಗದಲ್ಲಿ ಕುತ್ಕೊಂಡು ಹರಿ ಭಜನೆಗಳನ್ನು, ಕೀರ್ತನೆಗಳನ್ನು ಹಾಡಿದಂಥ ಪ್ಲೇಸ್ ಈ ಜಾಗದಲ್ಲಿ. ಆದರೆ ವಿಶೇಷ ದಿನದಲ್ಲಿ ರಾಯಲ್ ಫ್ಯಾಮಿಲಿ ಈ ಟೆಂಪಲಿಗೆ ಬಂದರೆ ಅವರೆಲ್ಲ ಮದುವೆ ಮಾಡಲಿಕ್ಕೆ ಬಳಸಿದ ಕಲ್ಯಾಣ ಮಂಟಪ, ಉತ್ಸವಗಳನ್ನು, ಪೂಜೆಗಳನ್ನು ಮಾಡಲಿಕ್ಕೆ ಬಳಸಿದ ಕಲ್ಯಾಣ ಮಂಟಪ. ಇದರ ಹಿಂದ್ಗಡೆ ಒಂದು ಮೀಟಿಂಗ್ ಹಾಲ್ ಇದೆ, ಸಭಾ ಮಂಟಪ ಅಂತ. ಬಟ್ ಹಂಪೆ ಅಂದಾಗ ಆಮೇಲೆ ನಿಮಗೆ ಅಂಜನಾದ್ರಿ ಬೆಟ್ಟ ಅಂತ ಕೇಳಿರ್ತಾರೆ ನೋಡಿ. ಆ ಬೆಟ್ಟದ ಮೇಲೆ ಬಿಳಿ ದೇವಾಲಯ ಕಾಣುತ್ತಲ್ಲ, ಅದು ಅಂಜನಾದ್ರಿ ಬೆಟ್ಟ, ಹನುಮನ ಹುಟ್ಟು ಸ್ಥಳ. ರಾಮಾಯಣದಲ್ಲಿ ಊರು ಕಿಷ್ಕಿಂದೆ ಅಂದಕ್ಕೆ ಇನ್ನೊಂದು ದೊಡ್ಡ ಪುರಾವೆ. ಈಗೇನೋ ನದಿ ಆ ಕಡೆ ಇದೆ, ಕೊಪ್ಪಳ ಡಿಸ್ಟಿಕ್. ನದಿ ಈ ಕಡೆ ಇದು ವಿಜಯನಗರ ಮತ್ತು ಬಳ್ಳಾರಿ ಇತ್ತು, ಈಗ ವಿಜಯನಗರ ಅಂತ ಕರೀತಾರೆ. ಅಂದರೆ ನದಿ ಬಾರ್ಡ್ರ್ ಇದ್ದಂಗೆ ಸರ್ ಇದೆ. ಆ ಕಡೆ ಕೊಪ್ಪಳ, ಈ ಕಡೆ ಹಂಪೆ, ಇವಾಗ ವಿಜಯನಗರ ಅಂತ. ಬಟ್ ಈ ಟೆಂಪಲ್ ಒಳಗಡೆ ಬಹಳ ಮುಖ್ಯವಾದದ್ದು ಇದು ಕಲ್ಲಿನ ರಥ. ಆ್ಯಕ್ಚುಲಿ ಈ ಕಲ್ಲಿನ ರಥ ಇದೆಯಲ್ಲ, ನಮ್ಮ ಭಾರತ ದೇಶದಲ್ಲಿ 3 ಕಡೆ ಇದೆ. ಒಂದು ಸೂರ್ಯದೇವರ ಕೊನಾರ್ಕ್ನಲ್ಲಿ, ಇನ್ನೊಂದು ತಮಿಳುನಾಡಿನ ಮಹಾಬಲಿಪುರಂ, 3ನೇದು ನಮ್ಮ ಕರ್ನಾಟಕದ ಹಂಪೆ. ಬಟ್ ಯಾವತ್ತಿಗೂ ಈ ರಥವನ್ನು ರಾಜರು ಎಳೆದಿಲ್ಲ, ಇದು ಫಿಕ್ಸೆಡ್ ಸರ್. ಈ ರಥನ ಯಾಕೆ ಮಾಡಿದ ರಾಜ ಅಂದರೆ, ಕೃಷ್ಣದೇವರಾಯನ ರಾಜ, ವಿಜಯನಗರದ ಫೇಮಸ್ ಕಿಂಗು, ಒರಿಸ್ಸಾದಲ್ಲಿ ಗಜಪತಿ ಅಂತ ಒಬ್ಬ ರಾಜನನ್ನು ಗೆಲಿತಾರೆ. ಆ ಗೆದ್ದ ನೆನಪಿಗೋಸ್ಕರ ಅಲ್ಲಿರೋಂಥ ಕೊನಾರ್ಕ್ ಸೂರ್ಯನಾರಾಯಣ ಟೆಂಪ್ಲ್ನಲ್ಲಿ ಈ ಥರ ಕಲ್ಲಿನ ರಥ ಮೇಡಮ್, ಅದೇ ರಥವನ್ನು ಇಲ್ಲಿ ಕಾಪಿ ಮಾಡಿದೆ. ಅಂದರೆ ಇದು ವಿಜಯದ ಸಂಕೇತವಾಗಿ ಮಾಡಿದೆ. ಇವತ್ತಿಗೂ ಇದನ್ನು ವಿಕ್ಟರಿ ಚಾರೆಟ್
ವಿಜಯ ರಥ ಅಂತ ಕರೀತಾರೆ. ಯಾವತ್ತಿಗೆ ಎಳೆದಿಲ್ಲ ಸರ್. ಬಟ್ ರಾಜ ಏನಾದರೂ ವಿಶೇಷ ದಿನದಲ್ಲಿ ಈ ದೇವಸ್ಥಾನದ ಒಳಗಡೆ ಬಂದರೆ ಆ ರಥದ ಚಕ್ರಗಳನ್ನು ತಿರುಗಿಸ್ತಿದ್ದ. ಆ ಚಕ್ರಗಳನ್ನು ತಿರುಗಿಸಿದ್ರೆ ರಥ ಮುಂದಕ್ಕೆ ಹೋಗುತ್ತೆ ಅನ್ನೋ ಕಲ್ಪನೆಯನ್ನು ಮನದಲ್ಲಿ ಮಾಡ್ಕೊಳ್ಳ. ಬಟ್ ಯಾವತ್ತಿಗೆ ಇದು ಎಳೆದಿಲ್ಲ. ಬಟ್ ಈಗ ಹೆಂಗಾಗಿದೆ ಅಂದರೆ ಬಂದು ಪ್ರವಾಸಿಗರು ದಿನನಿತ್ಯ ತಿರ್ಗ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೌದು, ಅದು ಎಲ್ಲ ಹಾಳಾಗತ್ತೆ ಅಂತೇಳಿ ಈಗ ಸರ್ಕಾರದವರು ಕೆಳಗಡೆ ಸಿಮೆಂಟ್ ಹಾಕಿ ಬ್ರೇಕ್ ಮಾಡಿ ಸ್ಟಾಪ್ ಮಾಡಿ. ಸ್ಟೆಪ್ ಬೈ ಸ್ಟೆಪ್ ಇಂಟರ್ಲಾಕಿಂಗ್ ಸಿಸ್ಟಮ್ ಒಂದೇ ಕಲ್ಲಲ್ಲಿ ಕೂಡ ಮಾಡಿಲ್ಲ, ಸುಮಾರು ಒಂದು 7 ಕಲ್ಲಿನ ಪೀಸ್ಗಳಿಂದ ಮಾಡಿದ್ದಾರೆ. ಬಟ್ ಈ ರಥನ ಯಾಕೆ ಮಾಡಿದ ರಾಜ ಅಂದರೆ ಶಿವನ ಎದುರುಗಡೆ ನಂದಿ ಇರುತ್ತೆ, ವಿಷ್ಣುವಿನ ಎದುರುಗಡೆ ಗರುಡ ಧ್ವಜ ಇರುತ್ತೆ. ಈಗಲೂ ಕೂಡ ಆ ಕಲ್ಲಿನ ರಥದ ಒಳಗಡೆ ಗರುಡನ ಮೂರ್ತಿ ಇದೆ. ನಾವು ಆತನ ಎದುರುಗಡೆ ಹೋಗಿ ನಿಂತರೆ ಇವತ್ತಿಗೂ ಆ ಗರುಡನ ಮೂರ್ತಿ ನೋಡ್ಬೋದು. ಈ ರಥದ ಮೇಲ್ಭಾಗದಲ್ಲಿ ಒಂದು ಗೋಪುರ ಇತ್ತು, ಆ ಗೋಪುರ ತೆಗೆದಿದ್ದಾರೆ ನೋಡಿ. ನಮ್ಮ ಕಾಲದ ಸಿಮೆಂಟ್ ಹಾಕಿರೋದು ಮೇಲೆ ಆ ಗೋಪುರ ಇದ್ದರೆ ಅದು ರಥ ಒಂದು ಸೈಡ್ ಕ್ರಾಕ್ ಆಗಿದೆ. ಎಲ್ಲಿ ವೇಟ್ ಹಚ್ಚಾದರೆ ಅದು ದಿನ ಹಾಳಾಗುತ್ತೆ ಅಂತೇಳಿ ಅದನ್ನು ಸ್ವಲ್ಪ ವೇಟ್ಲೆಸ್ ಮಾಡ್ಬೇಕಂತ ತೆಗೆದು ನಮ್ಮ ಕಾಲದ ಸಿಮೆಂಟ್ ಹಾಕೋದು. ಈ ರಥದ ಮುಂಭಾಗದಲ್ಲಿ ಈಗ ಆನೆಗಳು ಕಾಣ್ತವೆ, ಅದ್ರ ಮುಂದ್ಗಡೆ ಕುದುರೆಗಳಿದ್ವು, ಯುದ್ಧದಲ್ಲಿ ಅವು ಹಾಳಾಗಿವೆ. ಈಗಲೂ ಕುದುರೆ ಕಾಲು ಬಾಲ ಹಿಂದ್ಗಡೆ ಇರೋದು ನೋಡ್ಬೋದು. ಬಟ್ ಆನೆಗಳು ಇತ್ತೀಚೆಗೆ ಇಲ್ಲಿ ನೆಲ ಆಗಿಬೇಕಾದ್ರೆ ಸಿಕ್ಕಿದ್ದನ್ನ ಸ್ವಲ್ಪ ಅಲಂಕಾರ ಕಾಣಲಿ, ಡೆಕೋರೇಷನ್ ಕಾಣಲಿ ಅಂತೇಳಿ ಆನೆಗಳನ್ನು ಇಟ್ಟಿದೆ. ಬಟ್ ಆ ರಥದ ಮುಂಭಾಗದಲ್ಲಿ ಒಂದು ದೊಡ್ಡ ಮಂಟಪ ಇದೆ, ಅದು ಮ್ಯೂಸಿಕಲ್ ಹಾಲ್, ಸಂಗೀತ ಮಂಟಪ ನೋಡಿ. ಆ ಸಂಗೀತ ಮಂಟಪದಲ್ಲಿ 56 ಕಂಬಗಳವೆ. ಒಂದೊಂದು ಕಂಬದಲ್ಲಿ ಒಂದೊಂದು ರೀತಿ ಸಂಗೀತ ಬರುತ್ತೆ. ಆ ವಿಜಯನಗರ ಕಾಲದಲ್ಲಿ 56 ಕಂಬಗಳಿಗೆ 56 ಜನ ನಿಂತ್ಕೊಳ್ಳೋದು. ಒಂದೊಂದು ಕಂಬಕ್ಕೆ ಒಬ್ಬೊಬ್ಬ ಸದಸ್ಯ ನಿಂತ್ಕೊಳ್ಳೋದು, ಅವರ ಕೈಯಲ್ಲಿ ಗಂಧದ ಕಟ್ಟಿಗೆ ಇರೋದು. ಆ ಕಟ್ಟಿಗೆಯಿಂದ ಆ ಸಂಗೀತ ಕಂಬಗಳಿಗೆ ಸಂಗೀತ ನುಡಿಸೋದು. 56 ಜನ ನಿಂತು ಅಲ್ಲಿ ಸಂಗೀತ ನುಡಿಸ್ತಾ ಇದ್ದರೆ ಈ ಸಂಗೀತ ವಿಜಯನಗರ ಕಾಲದಲ್ಲಿ 1.5 ಕಿಲೋಮೀಟರ್ವರೆಗೂ ಹೊರಗಡೆ. ಬಟ್ ಈ ಸಂಗೀತನ ರಾಜ ಪೂಜೆ ಮಾಡೋ ಸಮಯದಲ್ಲಿ ಮತ್ತು ಆತನ ರಾಣಿ ಡ್ಯಾನ್ಸರ್ ಚಿನ್ನಾದೇವಿ ಅದರ ಮಧ್ಯಭಾಗದಲ್ಲಿ ನರ್ತನ ಸಲ್ಲಿಸಬೇಕಾದ್ರೆ ಆ ಸಂಗೀತ ನುಡಿಸೋದು. ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ ಅಂದರೆ ಯುದ್ಧ ಆದಮೇಲೆ ಬಹುಮನಿ ರಾಜರು ಅದರ ಮಧ್ಯಭಾಗದಲ್ಲಿ ಕಟ್ಟಿಗೆ ಸೌದೆಗಳನ್ನು ಹಾಕಿ ಬೆಂಕಿ ಹಚ್ತಾರೆ. ಆ ಬೆಂಕಿ ಹಚ್ಚಿದಾಗ ಅದೇನಾಗುತ್ತೆ ಅಂತಂದರೆ ಕಂಪ್ಲೀಟು ಬಿಸಿಗೆ ಕಲ್ಲು ಕ್ರಾಕ್ ಆಗುತ್ತೆ, ಅಂಶ ಕಳ್ಕೊಳ್ಳುತ್ತೆ. ಹಾಗಾಗಿ ಇವತ್ತು ಎಲ್ಲ ಕಂಬದಲ್ಲೂ ಸಂಗೀತ ಬರ್ತಾ ಇಲ್ಲ ಸರ್. ಒಂದು 7 ಕಂಬದಲ್ಲಿ ಈಗಲೂ ಸಂಗೀತ ಬರುತ್ತೆ. ಸರಿಗಮ, ಡಮರುಗ, ಮೃದಂಗ, ಜಲತರಂಗ, ಘಟವಾದ್ಯ, ವೀಣಾವಾದನ ಅನ್ನೋದು ಈಗಲೂ ಬರ್ತಾ ಇದೆ. ಬಟ್ ಈಗ ಸರ್ಕಾರ ಆ ಸಂಗೀತ ಹೊಡೆಯೋದನ್ನು ನಿರ್ಬಂಧನೆ ಮಾಡಿದೆ. ಯಾಕಂದರೆ ಬರೋ ಭಕ್ತಾದಿಗಳು ಹೂ ಹಣ್ಣು ತರ್ತಾರೆ ದೇವಸ್ಥಾನಕ್ಕೆ, ಆದರೆ ಇಲ್ಲಿ ಬರೋರು ಕಲ್ಲು ತರಕ್ಕೆ ಸ್ಟಾರ್ಟ್ ಮಾಡಿ ಅವು ಕಂಬಗಳಿಗೆಲ್ಲ ಹೊಡೆ. ಮೊದಲು ನಾವು ಅವನು ಒಳಗಡೆ ಕರ್ಕೊಂಡು ಹೋಗಿ ಬೆಳಗಳಿಂದ ಹೊರಗೆ ತೋರಿಸ್ತಾ ಇದ್ವಿ. ಬಟ್ ಈಗ ಅದು ನಿರ್ಬಂಧನೆ ಆಗಿದೆ ಒಳಗಡೆ ಹೋಗಲಿಕ್ಕೆ. ಸರ್, ಈಗ ಸರ್ಕಾರ ಏನು ಮಾಡಿದೆ ಅಂದರೆ ಆ ಕಂಬಗಳು ಏನು ಸಂಗೀತ ಬರ್ತಾವಲ್ಲ 7 ಕಂಬಗಳನ್ನು ರೆಕಾರ್ಡಿಂಗ್ ಮಾಡಿ ಆ ಕಂಬದ ಮುಂದೆ ಒಂದು QR ಕೋಡ್ ಮಾಡಿಟ್ಟಿದೆ. ಆ QR ಕೋಡನ್ನು ನೀವು ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿದರೆ ಯಾವ ಥರ ಸಂಗೀತ ಕಂಬದಲ್ಲಿ ಬರುತ್ತೆ ಅನ್ನೋದನ್ನು ಮೊಬೈಲ್ನಲ್ಲಿ ಈಗ ಕೇಳ್ಬೋದು. ಆ ಥರದ ವ್ಯವಸ್ಥೆ ಮಾಡಿದೆ. ಈಗ ನಾವು 1 by 1 ಅದನ್ನು ನೋಡ್ತಾ ಹೋಗೋಣ. ಫಸ್ಟು ಕಲ್ಲಿನ ರಥ ನೋಡಿ. ತಾವು ಈಗ ಕಲ್ಲಿನ ರಥ ಫೋಟೋಗ್ರಫಿ ಮಾಡ್ಕೊಳ್ಳಿ. ಅದಾದಮೇಲೆ 1 by 1 ನೋಡ್ತಾ ಹೋಗೋಣ. ಬನ್ನಿ, ಕಲ್ಲಿನ ರಥ ಫೋಟೋ ತಗೊಳ್ಳಿ. ಅದಾದಮೇಲೆ ಅಲ್ಲೆಲ್ಲ ಪೇಂಟಿಂಗು, ಶಿಲ್ಪಕಲೆ ಇದೆ, ಅದನ್ನೆಲ್ಲ ಒಂದೇ ನೋಡ್ತಾ ಹೋಗೋಣ. ಗ್ರೂಪ್ ಫೋಟೋ ಮಾಡೋಣ ಸರ್. ಎಲ್ಲ ಬನ್ನಿ ಫೋಟೋನಾ